ಒಂದು ಕಾಲದಲ್ಲಿ ಒಂದು ಜನಪ್ರಿಯವಾದ ಮಾತಿತ್ತು. ಆಡು ಮುಟ್ಟದ ಸೊಪ್ಪಿಲ್ಲ, ಆಸ್ಟ್ರೇಲಿಯಾ ಸೋಲಿಸದ ತಂಡವೇ ಇರಲಿಲ್ಲ. ಆಸ್ಟ್ರೇಲಿಯಾ ಕ್ರಿಕೆಟ್ ಲೋಕದ ದೈತ್ಯ ತಂಡ. ಆಸ್ಟ್ರೇಲಿಯಾ ಫೈನಲ್ಗೆ ಬಂದರೆ ಎದುರಾಳಿಗಳಿಗೆ ಸೋಲು ಸರ್ವೇ ಸಾಮಾನ್ಯ. ಆದರೆ ಈಗ ಆಸ್ಟ್ರೇಲಿಯಾ ಗೆಲುವು ಮರೀಚಿಕೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಿದ್ದೇಶ್ ಚಂದ್ರ ಪೆಂಡಾರನಹಳ್ಳಿ. ಇದು ಸಿದ್ದು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಕ್ರಿಕೆಟ್ನ ದಂತಕತೆ ಡಾನ್ ಬ್ರಾಡ್ಮನ್ನ ಕೊಡುಗೆಯಾಗಿ ಕೊಟ್ಟಿರುವ ಆಸ್ಟ್ರೇಲಿಯಾ ಕಾಂಗುರಗಳ ನಾಡು ಕೂಡ ಹೌದು. ಕ್ರಿಕೆಟ್ ಈ ದೇಶದ ಮುಖ್ಯ ಕ್ರೀಡೆ. 1990ರಿಂದ 2010ರ ಕಾಲಘಟ್ಟದವರೆಗೆ ಅಕ್ಷರಶಃ ಕ್ರಿಕೆಟ್ ಲೋಕದ ಸಾಮ್ರಾಟನಾಗಿ ಮೆರೆದದ್ದು ಇದೇ ಆಸ್ಟ್ರೇಲಿಯಾ. ಸ್ಟೀವ್ ವಾನ ನಾಯಕತ್ವದ ತಂತ್ರಗಾರಿಕೆ, ಬ್ಯಾಟಿಂಗ್ ಜೊತೆ ತಂಡವನ್ನು ನಿಭಾಯಿಸುವ ರಿಕ್ಕಿ ಪಾಂಟಿಂಗ್ನ ಜಾಣ್ಮೆ, 6 ಅಡಿ ಅಜಾನುಬಾವು ಮ್ಯಾಥ್ಯೂ ಏಡನ್ನ ಬಿರುಸಿನ ಬ್ಯಾಟಿಂಗ್, ವಿಕೆಟ್ ಕೀಪರ್ ಜೊತೆ ಆರಂಭಿಕ ದಾಂಡಿಗನಾಗಿ ಅಬ್ಬರಿಸಿದ ಆ್ಯಡಮ್ ಗಿಲ್ಕ್ರಿಸ್ಟ್, ಬೆಂಕಿಯ ಉಂಡೆಗಳನ್ನು ಎಸೆಯುವ ರೀತಿ ಬೌಲ್ ಮಾಡುತ್ತಿದ್ದ ಬ್ರೆಟ್ಲಿ, 145 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತಿದ್ದ ಮೆಗ್ರಾತ್, ಆಳೆತ್ತರದ ಜಾನ್ಸನ್ ಗಿಲ್ಲೆಸ್ಪಿ, ಆಲ್ರೌಂಡರ್ ಆಂಡ್ರೂ ಸೈಮನ್ಸ್, ಕ್ರಿಕೆಟ್ ಲೋಕದ ಶ್ರೇಷ್ಠ ಲೆಗ್ ಸ್ಪಿನ್ನರ್ ಶೇನ್ ವಾರ್ನ್, ಹೀಗೆ ಹೇಳುತ್ತಾ ಹೋದರೆ ನಿಜಕ್ಕೂ ರೋಮಾಂಚನವಾಗುತ್ತದೆ. ಇಂತಹ ಬಲಾಢ್ಯ ಆಸ್ಟ್ರೇಲಿಯಾ ತಂಡ ಈಗ ಅಷ್ಟಕ್ಕಷ್ಟೇ. ಗೆಲ್ಲುವ ನೆಚ್ಚಿನ ತಂಡಗಳ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾಗೆ ಹೆಸರಿಲ್ಲ. ಗಾಯಾಳು ಸಮಸ್ಯೆ ಒಂದು ಕಾರಣವಾದರೆ, ಮತ್ತೊಂದು ಕಾರಣ ಆಸ್ಟ್ರೇಲಿಯಾಗಿರುವ ಅತಿಯಾದ ಆತ್ಮವಿಶ್ವಾಸ ಇದಕ್ಕೆ ಕಾರಣವಾಗುತ್ತದೆ. ಏನೇ ಆಗಲಿ, ಗೆಲುವು ಯಾರೊಬ್ಬರ ಸ್ವತ್ತಲ್ಲ. ಈಗಿನ ಕಾಲದಲ್ಲಿ ಪ್ರತಿಭಾನ್ವಿತ ತಂಡಗಳು ಬರುತ್ತಿವೆ. ಅಂತಹ ತಂಡಗಳಿಗೆ ಶುಭ ಕೋರೋಣ. ನಶ್ವರದ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರಗಳು.